ನನಗೆ ಗೊತ್ತಿಲ್ಲ ಅದೆಲ್ಲ. ನಾನು ಎನ್ಕ್ವೈರಿ ಆಫೀಸರಾ ಅಲ್ಲಪ್ಪ. ನಿಜ ಹೇಳ್ತೀನಿ ಅಂತಂದ್ರೆ ನಾನು ಒಂದೇ ಒಂದು ವಿಡಿಯೋನ 2 ವಿಡಿಯೋನ ವಾಟ್ಸಪ್ ಅಲ್ಲಿ ಬಂದಿದ್ದು ಒಂದೋ ನಾಟ್ ಈವನ್ 2 ಮಿನಿಟ್ಸ್ ನೋಡಕ್ ನನ್ನ ಕೈಲಿ ಅಸಹ್ಯ ಅನಿಸ್ತು. ಆ ತಾಯಿ ವಯಸ್ಸಾದವ್ರನ್ನ ನಡ್ಸ್ಕೊಂಡಿರುವಂತ ರೀತಿ ಇದೆಯಲ್ಲ. ಒಬ್ಬ ಹುಡುಗ ವಯಸ್ಸಾದಂತ ಸುಮಾರು 60-65 ವರ್ಷ, ಅವ್ರ ತಾಯಿ ವಯಸ್ಸು ಅವ್ರ ತಂದೆ ವಯಸ್ಸು ಅವ್ರನ್ನ ನಡ್ಸ್ಕೊಂಡಿರೋ ರೀತಿ ಇದೆಯಲ್ಲ. ಅದರಲ್ಲೂ ಕೂಡ ಮನೆ ಕೆಲ್ಸದವ್ರನ್ನ ಯಾವ ನಂಬಿಕೆಯನ್ನ ಇಟ್ಕೊಂಡು ಬರ್ತಾರೆ. ಕಾನೂನು ಪಂಡಿತರಿರ್ತಾರ್ರಿ, ಕಾನೂನನ್ನ ನ್ಯಾಯಾಲಯಗಳಿರ್ತದೆ, ಕಾನೂನು ಇರ್ತದೆ, ಪೊಲೀಸ್ ಅಧಿಕಾರಿಗಳು ತನಿಖೆ ಹಾಕ್ತಾರೆ. ಇದರಿಂದ ಏನೇನು ವಿಚಾರಗಳು ಬರುತ್ತೆ, ಯಾತಕ್ಕೆ ಏನೇನ್ ಆಯ್ತು ಅನ್ನೋದನ್ನ ವಿಚಾರಣೆಗಳಾಗ್ಬೇಕು. ಈ ಹಂತದಲ್ಲೇ ನಾನು ಹೇಳಕ್ ಬರಲ್ಲ. ನೀವು ಟಿವಿ ಅವ್ರು ಏನ್ ಬೇಕಾದ್ರೂ ಹೇಳ್ಬೋದು, ನೀವು ಪನಿಷ್ಮೆಂಟ್ ಮಾಡ್ಬೋದು, ಗಲ್ಗೂ ಹಾಕ್ಸ್ಬೋದು 5 ನಿಮಿಷದಲ್ಲಿ. ನಾನ್ ಮಾಡಕ್ಕಾಗತ್ತಾ? ನಿಮ್ಮ ವ್ಯೂಸ್ ನ ನೀವು ಕೊಡ್ಬೋದಪ್ಪ, ನನ್ನ ನ್ಯೂಸ್ ನ ನಾನು ಕೊಡಕ್ಕಾಗತ್ತಾ? ಅದು ಕಾನೂನು. ನೀವು ಪಾಪ ಕಾನೂನು ಪಂಡಿತರು, ನೀವೆಲ್ಲ ನೀವು ಮಾಧ್ಯಮದ ಸ್ನೇಹಿತರು, ನೀವೇನ್ ಹೇಳ್ತೀರಿ ಹಂಗ್ ಕೇಳೋಣ. ಮಾಧ್ಯಮದ ಸ್ನೇಹಿತರು, ನೀವು ನಿಮ್ಮ ಅಭಿಪ್ರಾಯಗಳನ್ನ ಈ ರಾಜ್ಯದ ಜನದ ಮುಂದೆ, ಈ ದೇಶದ ಜನದ ಮುಂದೆ, ಕಾನೂನು ಪಂಡಿತರ ಮುಂದೆ ನೀವೆಲ್ಲ ಇಟ್ಟು ಅದರಲ್ಲಿ ಏನೇನು ತನಿಖಾ ತಂಡಗಳು ಯಾವ್ಯಾವ ಆಯಾಮಗಳಲ್ಲಿ ಚರ್ಚೆ ಮಾಡ್ತದೆ, ಏನೇನ್ ಆಗ್ತದೆ, ಅವರ ನೊಂದಂತ ಸಂತ್ರಸ್ತೆಯರು, ಅದನ್ನೇ ಹೇಳ್ತಾ ಇರೋದು. ನೊಂದಂತ ಸಂತ್ರಸ್ತೆಯರು ಬಹಳ ಮುಖ್ಯವಾಗಿ ಇಲ್ಲಿ ರಕ್ಷಣೆ ಕೊಡಬೇಕು. ನಿಮ್ಮ ತನಿಖೆ ಯಾವ ಹಂತಕ್ಕೆ ಬರ್ತದೆ, ಎಷ್ಟು ದಿನ ತಗೋತದೆ, ಏನ್ ಮಾಡ್ತದೆ, ಅದು ಸೆಕೆಂಡ್ರಿ. ಫಸ್ಟ್ ಆ ಹೆಣ್ಣು ಮಕ್ಕಳ ಭದ್ರತೆ, ರಕ್ಷಣೆ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ದೊಡ್ಡ ಕುಟುಂಬ ಅಲ್ಲ, ದೊಡ್ಡ ಕುಟುಂಬದವರ ನೀವು ಒತ್ತಾಯ ಮಾಡ್ರಪ್ಪ. ನಾನ್ ಮಾತಾಡಿದ್ರೆ ರಾಜಕೀಯ ಕಣಣ್ಣ, ನಾನ್ ಮಾತಾಡಿದ್ರೆ ರಾಜಕೀಯ ಅಂತಾರೆ, ನೀವು ಮಾತಾಡಿದ್ರೆ ನಿಮ್ಮ ಅಭಿಪ್ರಾಯ ಅಂತಾರೆ. ಕಾನೂನಿನ ಚೌಕಟ್ಟಿನ ಅಡಿನಲ್ಲಿ ಏನೇನ್ ಬರುತ್ತೆ, ಏನು ಎತ್ತ ಅಂತ ಹೇಳಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.